ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಆಕ್ಚುಲಿ ಇವಾಗ ಟೈಮ್ ಬಂದು ಎಷ್ಟಾಗೈತೆ ಗೊತ್ತಾ ಗೈಸ್? ನೋಡಿ ಇಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಒಂದು 10 ನಿಮಿಷ ಆಗಿದೆ ಟೈಮು. ಈಗ ಫ್ಯಾಮಿಲಿ ಎಲ್ಲರೂ ಇವಾಗ ದೇವಸ್ಥಾನ ಕಡೆಗೆ ಈಗ ಹೊರಟಿದೀವಿ. ನಾನು, ಅಮ್ಮ, ಅಣ್ಣ, ಗಾನವಿ ಜೊತೆಗೆ. ಗೈಸ್ ಆಕ್ಚುಲಿ ನಮ್ಮ ಕಾರಿಂದು AC ಸ್ಮೆಲ್ ಅಂದ್ರೇನೆ ಆಗಲ್ಲ ಗೈಸ್. ಒಂಥರ ಫುಲ್ಲು ಹೊಟ್ಟೆ ಎಲ್ಲ, ಅದು ಬೆಳಗಿನ ಜಾವ ಬೇರೆ ಅಲ್ವಾ, ಹೊಟ್ಟೆ ಎಲ್ಲ ಫುಲ್ ಒಂಥರ ಈ ತೊಳ್ಸ್ದಂಗೆ ಆಗುತ್ತೆ. ಸೊ ನಂಗೆ ಇವಾಗ ಹಂಗೆ ಆಗ್ತೈತಿ. ಈಗ ಅದೇ ಏನಾದ್ರು ನಾನು ಕಾರ್ ಓಡಿಸ್ತಿರ್ಬೇಕಿದ್ರೆ ಏನು ಫೀಲ್ ಆಗಲ್ಲ, ಕುತ್ಕೋಬೇಕಿದ್ರೆ ಅವಾಗ ಫೀಲ್ ಆಗುತ್ತೆ ಗೈಸ್. ಇವಾಗ ಅಜ್ಜಿ ತಾತನ ಕರ್ಕೊಂಡ್ ಬರಕ್ಕೀಗ ಮಳಲಿ ಕಡೆಗೆ ಈಗ ಹೋಗ್ತಿದೀವಿ ಗೈಸ್. ಆದ್ರೂ ಮಾತ್ರ ರಾತ್ರಿ ಎಂತ ನಿದ್ದೆ ಅಂದ್ರೆ ಫುಲ್ಲು ಸಕ್ಕತ್ತಿದ್ದೆ. ನಮ್ಮಮ್ಮ ನಂಗೆ 4 ಗಂಟೆಗೆ ಎಬ್ಬಿಸ್ತವ್ರೆ, ನಂಗೆ ಎದ್ದಾಳಕ್ಕೆ ಆಗ್ತಿಲ್ಲ ಗುರು. ನಮ್ ಗಾನವಿ ಪಟ್ಟಂತ ಎದ್ದಾಳ್ಬಿಡ್ತಾಳೆ. ಇವಾಗ ನಿದ್ದೆ ಬತ್ತೈತಾ? ಯಾರಿಗಾದ್ರು ಬತ್ತೈತಾ ಗೈಸ್? ನೋಡಿ ಇಲ್ಲಿ ಮಳಲಿಲ್ವ ಸುಂದ್ರಿ ಮುಂದ್ರಿಗಳಿದ್ದಾವೆ. ಖುಷಿ ಖುಷಿ. ಗೈಸ್ ಹಂಗಂತ ನಾನು ನಿಮಗೆ ಹೇಳೋದೇ ಮರ್ತೆ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು ಅಂತ. ಸೊ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಗೈಸ್ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ, ಮಂಗಳೂರಲ್ಲಿ ಇದೆಯಲ್ಲ ಮೂಲ ಸ್ಥಾನ. ಸೊ ಅಲ್ಲಿಗೆ ನಾನಂತೂ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು, ಇವಾಗ ನಂಗಂತೂ ಸಖತ್ ನಿದ್ದೆ ಬೇರೆ ಬರ್ತಿತ್ತು ಗುರು. ನಾನಂತೂ ಫುಲ್ ಜರ್ನಿ ಮಲಗಿದ್ದೆ. ಆದ್ರೆ ಯಾವಾಗ ಶಿರಡಿ ಘಾಟ್ ಸಿಕ್ತು ಅವಾಗ ಎದ್ದೆ. ಆ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ನಿದ್ದೆ ಎಲ್ಲ ಹೋಗಿಸ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೆ ಗೈಸ್. ಆದ್ರೂ ಮಾತ್ರ ಬರ್ತಿರ್ಬೇಕಿದ್ರೆ ಏನ್ ನಿದ್ದೆ ಅಂತೀರಾ, ಫುಲ್ಲು ಸಖತ್ ನಿದ್ದೆ. ನಾನಂತೂ ಫುಲ್ಲು ನಿದ್ದೆನೇ ಮಾಡ್ಕೊಂಡು ಬಂದೆ. ಆದ್ರೂ ಒಂದು ಪಿಲ್ಲೋನು ಇರ್ಲಿಲ್ಲ, ಏನಿಲ್ಲ. ನಾವು ಅಮ್ಮ ಈ ಸಲ ಪಿಲ್ಲೋನು ಇಟ್ಕೊಂಡಿಲ್ಲ, ನಾವು ಅಮ್ಮ ಮರ್ತವ್ರೆ. ಇಲ್ಲಿ ಗುಂಡಿ ಹತ್ರ ಸ್ಟಾಪ್ ಹಾಕೊಂಡಿದೀವಿ ಕಾಫಿ ಕುಡಿಯೋಣ ಅಂತ. ನಿಮಗೆ ನಿದ್ದೆ ಬಂತಾತ? ಇಲ್ಲ ಬಂದಿಲ್ಲ. ನಿಂಗೆಗಾನು ಎದ್ದ ಆಮೇಲೆ ಗೈಸ್ ಬನ್ನಿ ಇವಾಗ ಇಲ್ಲಿಂದ ನಾನು ನೋಡ್ಸ್ಕೊತೀನಿ. ಆಕ್ಚುಲಿ ನೋಡಿ, ಇಲ್ಲಿ ಮೊನ್ನೆ ಸರ್ವಿಸಿಗೆ ಹೋದಾಗ ಇಲ್ಲೆಲ್ಲ ಫುಲ್ ವಾಶ್ ಮಾಡೋರೆ. ಅಂದ್ರೆ ವಾಶ್ ಅಂದ್ರೆ ವರ್ಸೋರೇನೋ, ಈ ಸ್ಪ್ರೇ ಹಾಕೇನೋ ವರ್ಸೋರೆ. ಫುಲ್ ಈ ಆಯಿಲ್ ತರ ಕೂತೈತಿ ಇಲ್ಲೆಲ್ಲ. ಇಂಟೀರಿಯರ್ ಫುಲ್ಲು ನೋಡಿ ಇಲ್ಲೆಲ್ಲ. ಈಗ ಏನಾರೀಗ ವಿಂಡೋ ಇಳಿಸ್ಕೊಂಡು ಹೋದ್ರೆ ಫುಲ್ ಒಳಗಡೆ ಎಲ್ಲ ಫುಲ್ ಧೂಳು ಕುತ್ಕೊಬಿಡುತ್ತೆ. ನೆಕ್ಸ್ಟ್ ಟೈಮ್ ಫುಲ್ ನೋಡಿ ಜಿಡ್ಡು. ಗೈಸ್ ಅಂತೂ ನಮ್ ಜರ್ನಿ ಮತ್ತೆ ಶುರು ಆಯ್ತು. ನಾನ್ ಕಾರ್ ಓಡಿಸ್ಕೊತಿದ್ದೆ. ಇಲ್ಲಿ ನಮ್ಮ ಅಣ್ಣ ಸ್ವಲ್ಪ ಸುಸ್ತಾಗಿ ಮಲ್ಗವನೆ. ನಮ್ಮಮ್ಮ, ಗಾನು, ಅಜ್ಜಿ ಎಲ್ಲ ನಿದ್ದೆ. ಆದ್ರೆ ನಮ್ ತಾತ ನಿದ್ದೆನೆ ಮಾಡಿಲ್ಲ ಗುರು. ಬೆಳಗಿನ ಜಾವದಿಂದ ಹಂಗೆ ಎದ್ದವ್ರೆ. ನೀನೇನು ಪೂರಿ ಹೇಳಿದ್ಯಾ ಗೈಸ್? ನೆಕ್ಸ್ಟ್ ಸ್ಟಾಪ್ ನಮ್ಮ ಟಿಫನ್ ಸ್ಟಾಪು ಗೈಸ್. ಟಿಫನ್ ಮಾಡೋಣ ಅಂತ ಇಲ್ಲಿ ಹೋಟೆಲ್ಗೆ ಈಗ ಬಂದಿದ್ದೀವಿ. ಈಗ ಹೋಟೆಲ್ಗೆ ಬಂದು ಆಯ್ತು, ತಿಂಡಿ ಮಾಡು ಆಯ್ತು. ಇವಾಗ ಕಾಫಿ ಹೇಳಿದೀವಿ. ಈಗ ಕಾಫಿ ಆದ್ರೆ ಇಲ್ಲಿ ನಮ್ಮ ಅಜ್ಜಿ ಇಲ್ಲಿ ಮಿಸ್ಸಿಂಗು. ಏನಕ್ಕಂದ್ರೆ ಅವರಿಗೆ ಕಣ್ಣು ಕಾಣಲ್ವಲ್ಲ. ಸೊ ಅದಕ್ಕೆ ಅವರು ಕಾರಲ್ಲೇ ಕೂತಿದ್ರು. ಅವರು ಅಲ್ಲೇ ಕಾರಲ್ಲೇ ಕೂತ್ಕೊಂಡು ಪಲಾವ್ ತಿಂಡಿ ಮಾಡ್ತಿದ್ದಾರೆ ಗೈಸ್. ಅಲ್ಲಿ ನೋಡಿ ಅಲ್ಲಿ ಎಷ್ಟು ದೊಡ್ಡ ಟ್ರೋಫಿ ಇದೆ ಅಂತ ಗೈಸ್. ಆದ್ರೂ ಮಂಗ್ಳೂರಿಗೆ ಬಂದ ತಕ್ಷಣ ಏನ್ ಸೆಕೆ ಹೊಡಿತೈತೆ ಅಂದ್ರೆ ಸಖತ್ ಸೆಕೆ ಹೊಡಿತೈತೆ ಅಲ್ವಾ ಅಜ್ಜಿ? ಅದಕ್ಕೆ ನಾವು ಅಮ್ಮ ಇಲ್ಲಿ ಫ್ಯಾನ್ ಹಾಕೊಂಡು ಕೂತವ್ರು. ಇಲ್ಲಿ ಆಕ್ಚುಲಿ ಫ್ಯಾನ್ ಅಲ್ಲಿ ಚಾರ್ಜ್ ಖಾಲಿ ಆಗೈತೆ. ಅದಕ್ಕೆ ಇಲ್ಲಿ USB ಕೇಬಲ್ ಕನೆಕ್ಟ್ ಮಾಡೋರು ಈಗ. ಮತ್ತೆ ನೋಡಿ ಇಲ್ಲಿ ನಮ್ಮ ಅಜ್ಜಿ, ತಾತ, ನಾವು ಅಮ್ಮ, ಗಾನು 4 ಜನನು ಸಣ್ಣಕ್ಕವ್ರೆ. ಅದಕ್ಕೆ 4 ಜನ ಆರಾಮಾಗಿ ಸ್ವಲ್ಪ ಕೂತವ್ರೆ. ಅದೇ ನಾನೇನಾರು ಹಿಂದೆ ಏನಾರು ಹೋಗಿದ್ದಿದ್ರೆ ಅಷ್ಟು ಕೂರಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ದಪ್ಪ ಇದ್ದೀನಲ್ಲ. ಆಮೇಲೆ ಗಾನವಿಗೆ ಹಿಂಸೆ ಆಗೋದು. ಆಮೇಲೆ ನರಿಕಣ್ ಕೂರೋಳ ಮೇಲೆ ಯಾವ ಕಣ್ಣ ಯಾವ ವೈಷ್ಣವ ಮುಚ್ಚೋಗಿ ಅಂತ ಶಿವಪ್ಪನವ ಯಾರೋ ಅಂದೆ. ಚೀಲ ತುಂಬಿ ನಾನು ತಡೆಯವ, ನಾನೊಂದು ಚೀಲ ತಗೊಂಬರ್ತೀನಿ, ಇಬ್ಬರು ವರ್ಷ ತಗೊಂಡೋಗಲ್ಲ ಅಂತ ಹೋಗಿ ಅಷ್ಟು ಎತ್ಕೊಳ್ಳೋಣ. ಎಳ್ಕೊಂಡು ಮಾತಾಡತ್ತಂದು ಮತ್ತೊಂದು ಕಾಯಿ ಹೆಂಗೆ ಎತ್ತಿಟ್ಲು ಗೊತ್ತಾ? ಯಾರು? ಗಾನನ ಹೊರಗಡೆ ಇಟ್ಟಿದ್ದನ್ನ. ಹೌದಾ? ಗಾನ ನದಿ ಹತ್ರ ತೊಟ್ಟೆ ಹತ್ರ ತಗೊಂಬಂದು ಹಳೆ ಜೋಡಿಸಿದ್ದು ಅಜ್ಜಿ. ಹಂಗಂತ ಇದು ದೊಡ್ಡ ಹಬ್ಬ ಯಾವತ್ತಜ್ಜಿ? ಶನಿವಾರ, ಶುಕ್ರವಾರ ಆರ್ಕೆಸ್ಟ್ರಾ. ಶುಕ್ರವಾರ ಆರ್ಕೆಸ್ಟ್ರಾ. ಅದ್ಬಿಡಿ, ಅದೇನ್ ನೋಡೋದು ಆರ್ಕೆಸ್ಟ್ರಾ. ಶನಿವಾರ ಹಬ್ಬ. ಶನಿವಾರ ಭಾನುವಾರನಾ? ಶನಿವಾರ ಬೆಳಗಿನ ಜಾವದವರೆಗೂ 6 ಗಂಟೆ ಆಟದವಾಗಿದ್ದ ಬರೀ ಖರ್ಚಾದ್ರು ಮಾತಾಡ್ಕೊಂಡು ತಂದ್ಕೊಂಡಾರೆಲ್ಲ ಟೀಕೆ ಮಾಡಿ 2 ದಿನ ಮಾತಾಡ್ತಾ ಇದ್ರು ಬೈಯೋದು.
ತಾನು ಕುಡ್ದಾಗ ಇಡೀ ಪ್ರಪಂಚದ ಸುದ್ದಿ ಎಲ್ಲ ಹೇಳ್ತಾರೆ. ನಾವೇನಾರ ಮಾತಾಡಿದ್ರೆ ಫೋನಲ್ಲಿ ನಿಂತ್ಬಿಟ್ಟು ಮಾತಾಡ್ತಾ ಇದ್ದೀನಿ, ಅದೇ ಶುಂಠಿ ಸುದ್ದಿಯ ಹಿಂದ್ಗಡೆಯಿಂದ ಬಂದು ಬೈತಾ ಇದ್ದೆ, ಶುಂಠಿ ಹಾಕ್ತಾರೆ ಶುಂಠಿ ಅಂತ ಶುಂಠಿ ಹಾಕಿದ್ದೀವಿ ನಮ್ಗೆ ಶುಂಠಿ ಸಮೋಸ ಗಾಳಿ ಬೆಳ್ಕೊಳ್ಳಿ ಸಾಕ್ಸತ್ತೆ ಸಾಲಿಗೆ ಜ್ವಾಳಕ್ಕೆ ಸಾರಿ ಬಿಡಕ್ಕಾಗಲ್ಲ. ನೀರ ಮಣ್ಣು ಹಾಕಕ್ಕೆ ಚಲೋ ಮುಗ್ದಿರಿ ಏನು ಹುಡ್ಗಟ್ಕೊಳ್ಳಿ ಮತ್ತೆ ಅದೇನು ಮುಗ್ದೋಗ್ಬಿಡ್ತದೆ. ಈಗಲೇ ಹಾಕದ ಕುತ್ಕೊಂಡು ಹೇಳಕ್ ಹಾಕಲಿ ಅವ್ರಿಗೆ. ಅಜ್ಜಿ ತಾತ ಆಡ್ಕೊಳುತ್ತಾ ಜಾಸ್ತಿ? ಓಯ್ಯ ಹಾಕದ ಒಂದ ಇವತ್ತು ಬೆಳಿಗ್ಗೆ ಕುಡಿದ್ರೆ ಜಾಸ್ತಿ ಆಡ್ಕೊಳುತ್ತಾ? ಒಳಗೆ ಮಾತಾಡಿಸ್ತಾ ಇರ್ತದೆ. ಕುಡ್ಸ್ ನೋಡು. ಗೈಸ್ ಅಂತೂ ಫೈನಲ್ ಆಗಿ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಈಗ ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಫುಲ್ ಸ್ಟ್ರಿಕ್ಟ್. ಇಲ್ಲಿ ಒಳಗಡೆ ಒಂಚೂರು ವೀಡಿಯೋ ಮಾಡೋಕ್ಕಂತೂ ಬಿಡಲ್ಲ. ಸೊ ಹೊರಗಡೆಯಿಂದನೇ ನೋಡ್ಕೊಬಿಡಿ ಗೈಸ್. ಇದ್ರದ್ದು ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬರಬೇಕು, ಒಂದ್ಸಲ ವಿಸಿಟ್ ಮಾಡಬೇಕು ಅನ್ಸಿದ್ರೆ ಬನ್ನಿ. ಜೊತೆಗೆ ಇಲ್ಲಿ ಇನ್ನೊಂದೇನು ಗೊತ್ತಾ ಸ್ಪೆಷಲ್ಲು, ದೇವರಿಗೆ ಇಲ್ಲಿ ಕೊಡೋದು ಏನು ಅಂದರೆ ಎಣ್ಣೆ ಮತ್ತು ಚಕ್ಲಿ, ಕುಡಿಯೋ ಎಣ್ಣೆ, ಎಲೆ ಅಡಿಕೆ, ಚಕ್ಲಿ, ಆಮೇಲೆ ಎಣ್ಣೆ. 50 ರೂಪಾಯಿ ಎಲ್ಲ ಗೈಸ್. ಇದರಲ್ಲಿ ಎಲೆ ಅಡಿಕೆ ಜೊತೆಗೆ ಚಕ್ಲಿ ಐತೆ. ಎಣ್ಣೆ ಆ್ಯಕ್ಚುಲಿ ಈ ಅರ್ಕೆ ಇದ್ದವ್ರು ಮಾತ್ರ ಎಣ್ಣೆ ಕೊಡೋದಂತೆ. ಗೈಸ್ ನಮ್ಮ ಗಾನಬಿ ಮತ್ತೆ ಅಜ್ಜಿ ಕಾರ್ ಒಳಗಡೆನೆ ಕೂತಿದ್ರು ನೋಡಿ. ಇಲ್ಲಿ ಚಕ್ಲಿ ತಿನ್ಕೊಂಡು ಕೂತವಳು. ಶೆಕೆ ಆಯ್ತಾ ಗಾನ? ಅಷ್ಟೊಂದು ಶೆಕೆನಾ? ಕುಡಿ ಚಕ್ಲಿ ಹಾಕ್ತೀನಿ ನಾನು. ಗೈಸ್ ಅಲ್ಲಿ ಒಳಗಡೆ ಫುಲ್ಲು ಶಿಫ್ಟು ಗುರು. ಒಂಚೂರು ಕೈಯಲ್ಲಿ ಫೋನೇ ಇರಲಿಲ್ಲ ಗೈಸ್. ಇವಾಗ ಹೋಟೆಲ್ಗೀಗ ಹೋಗ್ತಿದ್ದೀವಿ ಅಲ್ಲ, ಹೋಟೆಲ್ ಯಾವ್ದದು ಹೋಟ್ಲ್ ನೇಮ್ ಅಣ್ಣ? ಅದೇನೋ ಹೋಟೆಲ್ ಹೆಸರು ಏನೋ ಇತ್ತು. ಸೊ ಫಿಶ್ ಊಟ ಮಾಡೋಕ್ಕೆ ಗೈಸ್, ಫಿಶ್ ಊಟ. ಗಾನವಿ ಫೇವ್ರೇಟ್ ಫಿಶ್ ಊಟ. ಗೈಸ್ ಲಾಸ್ಟ್ ಟೈಮ್ ಅಲ್ಲಿ ಫಿಶ್ ಪಾಯಿಂಟ್ ಅಂತ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋಗಿ ಊಟ ಮಾಡಿದ್ದು. ಬಟ್ ಈ ಸಲ ಬೇರೆ ಕಡೆ ಹೋಗ್ತಿರೋದು. ನಮ್ಮ ಅಮ್ಮನೇ ಎಲ್ಲೋ ಲೊಕೇಶನ್ ಹಾಕವ್ರೆ, ಅಲ್ಲಿಗೆ ಈಗ ಹೋಗ್ತಿರೋದು ಈಗ. ಗೈಸ್ ಇದೇ ಹೋಟೆಲ್ ಭಾಗ್ಯವತಿ. ತುಂಬ ಹಳೆ ಹೋಟ್ಲ್ ಇದ್ದಂಗೆ ಐತೆ. ಸೊ ನೋಡೋಣ ಬನ್ನಿ ಗೈಸ್. ಫುಲ್ಲು ಈ ಹಳೆ ಮನೆ ರೀತಿಯಾಗಿ ಐತಿದೆ ಹೋಟೆಲ್. ಬರೀ ಮೀನು ಒಂದೇನಾ ಗೈಸ್? ಇಲ್ಲಿ ಕಂಪ್ಲೀಟ್ ಆಗಿ ಬರೀ ಫಿಶ್ ಊಟ ಅಷ್ಟೇ. ಚಿಕನ್ನು ಏನು ಬೇರೆ ಏನೂ ಇಲ್ಲ. ಜೊತೆಗೆ ಪ್ರಾನ್ಸು ಏನೂ ಇಲ್ಲ. ನಮ್ಮ ಅಜ್ಜಿ ತಾತಂಗೆ ಫಿಶ್ಶು ಅಷ್ಟಕ್ಕಷ್ಟೇ. ಅದರಲ್ಲೂ ನಮ್ಮ ಅಜ್ಜಿಗೆ ಫಿಶ್ ಅಂತೂ ತಿನ್ನಲ್ಲ ಅವರು. ನೋಡೋಣ ಬೇರೆ ಕಡೆ ಎಲ್ಲರೂ ಹೋಗಿ ಕೇಳಬೇಕಷ್ಟೆ ಗೈಸ್. ಆದರೆ ಇಲ್ಲಿ ಏನಂದರೆ ಒಳಗಡೆ ಹೋದ ತಕ್ಷಣ ಎಷ್ಟು ಘಮ ಅಂತು ಅಂದರೆ ಆ ಫಿಶ್ಶು ಫ್ರೈ, ಫಿಶ್ಶಿಂದೆಲ್ಲ ಸ್ಮೆಲ್ಲು ಸಕಲಾಗಿತ್ತು. ಮೋಸ್ಟ್ಲಿ ಫಿಶ್ ಇಲ್ಲಿ ಟೇಸ್ಟು ಮಾತ್ರ ಚೆನ್ನಾಗಿ ಇರುತ್ತೆ ಅಂತ ಅನಿಸುತ್ತೆ. ಏನು ಮಾಡೋದು, ನಮ್ಮ ಅಜ್ಜಿ ತಾತಂಗೆ ಆಗಲ್ವಲ್ಲ. ಸೊ ಬೇರೆ ಕಡೆ ಎಲ್ಲರೂ ನೋಡೋದು. ಹಾಂ ಹೋಗೋದ ಅಲ್ಲಿಗೆ. ಬೇರೆ ಹೋಟೆಲ್ಗೆ ಈಗ ಬಂದಿದ್ದೀವಿ, ಹೋಟೆಲ್ ಮಚ್ಚಿ. ಇಲ್ಲಿ ಆಲ್ರೆಡಿ ನಮ್ಮ ಅಣ್ಣ ಮತ್ತು ನಮ್ಮ ಅಮ್ಮ ಅಪ್ಪ ಊಟ ಇಲ್ಲಿ ಮಾಡೋರಂತೆ. ಇಲ್ಲಿ ಚೆನ್ನಾಗಿರುತ್ತಂತ ಇಲ್ಲಿ ಟೇಸ್ಟ್. ಬನ್ನಿ. ನಾನು ಬಂದಿಲ್ಲ ಗೈಸ್. ಇವಾಗ ಫಿಶ್ ಮೀಲ್ ತಗೊಂಡಿದ್ದೀವಿ. ಇನ್ನೇನೀಗ ಒಂದು ಬಾಂಗ್ಡೆ ಫಿಶ್ ಒಂದು ಬರುತ್ತೆ ಈಗ ಮಸಾಲೆ. ಫಿಶ್ ಮೀಲ್ ಫಿಶು ಗೈಸ್. ಆದರೂ ಮಾತ್ರ ನಿಜ ಈ ಮಂಗಳೂರು ಕಡೆ ಬಂದಾಗ ನಾವು ಫಿಶ್ ತಗೊಳ್ಳಿಲ್ಲ ಅಂದರೆ ಸಖತ್ ಹೊಟ್ಟೆ ಉರಿಯುತ್ತೆ ಮಾತ್ರ. ಏನಕ್ಕೆ ಅಂದರೆ ಫಿಶ್ ಇಂದು ಟೇಸ್ಟ್ ಹಂಗಿರುತ್ತೆ ಗುರು. ಸೊ ನಾವಿಲ್ಲಿ ಬಾಂಗ್ಡೆ ಫ್ರೈ ತಗೊಂಡಿದ್ದೀವಿ ಗೈಸ್. ಆದರೂ ಮಾತ್ರ ಫುಲ್ಲು ಸುಟ್ಟೋಗ್ತಾ ಐತೆ. ಎಷ್ಟು ನನಗೆ ಬಾಯಲೆಲ್ಲ ಫುಲ್ಲು ನೀರು ತುಂಬ್ಕೊಂಡೈತೆ. ಬಟ್ ಆದರೂ ನಾನು ಬಿಡ್ತಾನೆ ಇರಲಿಲ್ಲ. ಸ್ವಲ್ಪನಾದ್ರು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಬಿಸಿದೆ ಸ್ವಲ್ಪ ಹಂಗೆ ಪೀಸನ್ನ ಮುರ್ಕೊಂಡು ಈಗ ಬಾಯಿಗೆ ಹಾಕೊಂಡೆ. ಬಾಯಿಗೆ ಹಾಕೊಂಡ ತಕ್ಷಣ ರುಚಿ ಹೆಂಗಿತ್ತು ಅಂದರೆ ಅದು ಮಸಾಲೆ ಎಲ್ಲ ಮಾತ್ರ ಸೂಪರಾಗಿತ್ತು ಅಂದ್ಕೊಳ್ಳಿ ಗೈಸ್. ನಮ್ಮ ಗಾನವಿ ಮತ್ತು ನಮ್ಮ ಅಜ್ಜಿ ಅಲ್ಲಿ ಕೂತವ್ರೆ. ಅವ್ರು ಬಿರಿಯಾನಿ ತಗೊಂಡವ್ರೆ, ಚಿಕನ್ ಬಿರಿಯಾನಿ. ನಮ್ಮ ತಾತನೂ ಅಷ್ಟೇ ಚಿಕನ್ ಬಿರಿಯಾನಿ ತಗೊಂಡವ್ರೆ. ಜೊತೆಗೆ ನಾನು ಇಲ್ಲಿ ಅನ್ನಗೆ ಮೀನು ಸಾಂಬಾರು ಹಾಕಿಸ್ಕೊಂಡೆ. ಮೀನು ಸಾಂಬಾರು ಅಷ್ಟೇ ಒಳ್ಳೆ ಸಖತ್ತಾಗಿ ರುಚಿಯಾಗಿತ್ತು. ಜೊತೆಗೆ ಇಲ್ಲಿ ಮೀನು ಸಾಂಬಾರು ಜೊತೆಗೆ ಇಲ್ಲಿ ಉಪ್ಪಿನಕಾಯಿ ಬೇರೆ ಕೊಟ್ಟಿರೋ ಗುರು. ಆ ಉಪ್ಪಿನಕಾಯಿ ಕಾಂಬಿನೇಷನು ಅಷ್ಟೇ ಸೂಪರ್ ಆಗಿತ್ತು ಮಾತ್ರ.
ಗೈಸ್ ಒಳ್ಳೆ ಫಿಶ್ ಊಟ ಮಾಡ್ಕೊಂಡು ಹಾಸನ್ ಕಡೆಗೆ ಈಗ ಹೊರಟಿದೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಲೇಟಾಗಿ ಮಳೆ ಬೇರೆ ಬರ್ತೈತೆ. ಈಗ ಆಲ್ರೆಡಿ ಇಲ್ಲಿ ಮಳೆ ಬಂದು ಹೋಗೈತಿ. ಇಲ್ಲಿ ನ್ಯೂಸಲ್ಲಿ ಏನೋ ಹೇಳ್ತಿರಂತೆ ಮಂಗಳೂರಲ್ಲಿ ಕಂಟಿನ್ಯೂಸ್ 3 ದಿನ ಒಳ್ಳೆ ಮಳೆ ಅಂತ ನಮ್ಮಮ್ಮ ಹೇಳ್ತಿದ್ರು. 4 ದಿನ. ನಮ್ಮ ಅಜ್ಜಿ ಇಲ್ಲಿ ಹಂಗೆ ತೊಡೆ ಮೇಲೆ ಹಂಗೆ ಮಲ್ಗೋರೆ. ಗೈ ಸೇಮು ಬೆಳಗ್ಗೆ ಬಂದು ಇಲ್ಲಿ ಕಾಫಿ ಕುಡ್ದಿದ್ವಲ್ಲ, ಸೇಮ್ ಈಗ ಅದೇ ಸ್ಪಾಟಿಗೆ ಈಗ ಇಲ್ಲಿ ನಿಲ್ಸಿದೀವಿ. ಗುಂಡ್ಯ ಇಲ್ಲಿ ನಿಲ್ಸಿದೀವಿ. ಏನಾದ್ರು ಕಾಫಿ ಟೀ ಏನಾದ್ರು ಕುಡಿಯೋಣ ಅಂತ ಗೈಸ್. ಈಗ ಯಾರ್ಯಾರು ಏನೇನು ಕುಡಿತಾರೋ ಗೊತ್ತಿಲ್ಲ. ಅಮ್ಮ ನಿಂಗೆ ಕಾಫಿ? ಕಾಫಿ ಅಜ್ಜಿ ಕಾಫಿ ಜೊತೆ ನಿಮಗೆ ಕಾಫಿನೇ ಹೇಳ. ಕಾಫಿ ನಾನು ನಿಂಗೆ ಬೇಡ. ನಿಂಗೆ ಕಾಫಿ ಗಾನ ನಿಂಗೆ ಬೇಡವಾ? 1 2 3 4 5 ಆಂಟಿ ಕಾಫಿ 5 ಕಾಫಿ. ಹಾಂ ಹಾಕಿ ಸ್ವಲ್ಪ ಸ್ಟ್ರಾಂಗ್ ಇರಲಿ. ಶುಗರ್ ಮೀಡಿಯಮ್ ಆಂಟಿ ತಗಾನ. ಫುಲ್ ಸುಡ್ತೈತೆ ತಾಳಿತ. ಅಮ್ಮ ತಗ ಪ್ಲೇಟನ್ನೇ ತಗ. ಇನ್ನೇ ನಾನು ತಿನ್ನಲ್ಲ. ನಂಗೆ ಬೇಡ, ನೀನು ತಿನ್ಲಿ ಅಂತ ತಗ ಕಾಫಿ. ಗೈಸ್ ನೋಡಿ ಇಲ್ಲಿ ಸ್ವಲ್ಪ ಟೋಲಲ್ಲಿ ಸ್ವಲ್ಪ ಇದಾಗೈತೆ, ಅಂದರೆ ವರ್ಕ್ ಆಗ್ತಿಲ್ವ ಏನೋ. ಸುಮಾರು ಕ್ಯೂ ಅಂದರೆ ಸುಮಾರು ಗಾಡಿಗಳೆಲ್ಲ ನಿಂತಿದ್ದಾವೆ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಸುಮ್ಮನಿದ್ದಾರೆ. ಆದರೆ ನಮ್ಮ ಇಲ್ಲಿ ಹಾಸನದವರೇ ಇಲ್ಲಿ ಓಯ್ ಅಂತೆಲ್ಲ ಕಿರಿಸ್ತವ್ರೆ. ಸ್ವಲ್ಪ ನಮ್ಮ ಹಾಸನ ಜನರಿಗೆ ತಾಳ್ಮೆ ಅನ್ನೋದು ಕಡಿಮೆ. ಆದರೂ ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು. ಬಸ್ ಗೈಸ್ ಧ್ರುವಂತ್ ನೋಡಿ, ಬಿಗ್ ಬಾಸ್ ಧ್ರುವಂತ್. ಗಿಲ್ಲಿ ಫ್ರೆಂಡ್ ಇಲ್ಲ. ಗೈಸ್ ಡೈರೆಕ್ಟ್ ಈಗ ನಮ್ಮ ಮನೆಗೆ ಬರಲಿಲ್ಲ, ಇಲ್ಲಿಗೆ ಬಂದ್ವು ಮಳಲಿಗೆ. ಐಸ್ ಕ್ರೀಮ್ ಬೇಡವಾ? ಗೈಸ್ ಹಾಗಂತ ನಾನು ನಿಮಗೆ ರೀಸೆಂಟಾಗಿ ಮಳಲಿಗೆ ಬಂದಾಗ ಈ ಹಸುನ ತೋರಿಸಿದ್ದೆ. ಈಗ ಇದು ಕರ ಹಾಕಿದೆ ನೋಡಿ ಇಲ್ಲಿ ಇದೆ. ಮೊನ್ನೆ ಹಂಗೆ ನಮ್ಮಮ್ಮ ಗಿಣ್ ಮಾಡಿರಲ್ಲ ಮನೇಲಿ, ಇದೇ ಹಸಿದ ಗೀಬಾಲು. ಎಷ್ಟು ಕ್ಯೂಟ್ ಆಗೈತೆ ನೋಡಿ ಇಲ್ಲಿ. ಏನಿಲ್ಲ, ಎಷ್ಟು ಸಾಕಾಗೈತೆ ಇದು. ಅಜ್ಜಿ ಬನ್ನಿ ಮತ್ತೆ ಮಂಗ್ಳೂರ್ಗೆ ಹೋಗಿ ಬರೋಣ. ಸರಿ ಅಮ್ಮಮ್ಮ ಬಾಯ್ ಆಯ್ತಾ. ಗೈಸ್ ನೋಡಿ ಮನೆಗೆ ಕರೆಕ್ಟಾಗಿ ಒಂದು 6:30 ಹಂಗೆ ಬಂದ್ವಿ ಮನೆಗೆ. ಮೋಸ್ಟ್ಲಿ ನಾನೇನೋ ಒಂದು 7 ಗಂಟೆ 8 ಗಂಟೆ ಹಂಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ನಮ್ಮಪ್ಪನೂ ಇಲ್ಲೇ ಮನೇಲಿ ಇವತ್ತು ಒಬ್ಬರೇ ಇದ್ದರು. ಹೆಂಗಿತ್ತು ಪಪ್ಪ ಇವತ್ತು ಮನೇಲಿ ಒಬ್ಬರೇ ಇದ್ದಿದ್ದಕ್ಕೆ? ಬೋರ್ ಆಯ್ತಿತ್ತಾ? ನೀವು ಬಂದಿದ್ದಿದ್ರೆ ಆಗ್ತಿತ್ತು. ಮತ್ತೆ ಇವತ್ತು ಅಜ್ಜಿ ತಾತಂಗೇನೆ ಹಿಂಸೆ ಆಗಿತ್ತು ಫುಲ್ಲು. ಕೂರಕ್ಕೆ ಆಗಲ್ಲ ಅಲ್ಲಿಂದೆ. 4 ಜನ ಆಗಲ್ಲ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋಣ ಬಾ ಅಂತಾರೆ. ನಾವಮ್ಮ ನೋಡಿದ್ರೆ ಬರೀ ಇಷ್ಟು ದೂರ ಮಂಗ್ಳೂರಿಗೆ ಹೋಗಿ ಬಂದಿದ್ದಕ್ಕೆ ನೋಡಿ ಗೈಸ್ ಹೆಂಗೆ ಬಂದು ಮಲ್ಕೊಂಡವ್ರೆ, ತಲೆನೋವು ಅಂತವ್ರೆ. ಮತ್ತು ನಮ್ಮ ಅಣ್ಣನೂ ಅಷ್ಟೇ, ನಂಗೆ ಮನೇಲಿದ್ರೇ ಸಮಾಧಾನ, ನನಗೆ ತಿರ್ಗಾಡು ನಂಗೆ ಆಗಲ್ಲ ಅಂತಿದ್ದ. ನಿಮಗೆ ಹೆಂಗೆ ಪಾಪ? ನಿಮಗೂ ಮನೆ ಬೋರ್ ಎದ್ದೋಗುತ್ತೆ. ಯಾಕೆ ಒಬ್ಬರೇ ಇದ್ರೆ ಬೋರು ಅಂದರೆ ನೀವು ಕೂತಿತ್ತಾನೆ ಎಲ್ಲ ತರಿಸ್ಕೊಳ್ಳೋದಲ್ವಾ, ಅದಕ್ಕೆ. ಒಬ್ಬರೇ ಇದ್ರೆ ಯಾರು ಟೀ ಮಾಡ್ಕೊಡೋರು ಯಾರಪ್ಪ? ಎಲ್ಲ ತಟ್ಟೆ ಇಕ್ಕಂಬಂದು ಕೊಡೋರು ಮುಂದಕ್ಕೆ ಯಾರು? ಮುಂದಕ್ಕೆ ಕೊಟ್ರೆ ನಿಮಗೆ ಗೈಸ್ ವ್ಲಾಗನ್ನ ಎಂಡ್ ಮಾಡೋಣ ಗೈಸ್. ಆ್ಯಕ್ಚುಲಿ ಈಗ ಮೊನ್ನೆ ವ್ಲಾಗು ಅಪ್ಲೋಡು ಮಾಡಿರಲಿಲ್ಲ. 2 ದಿನ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕಂದರೆ ಸ್ವಲ್ಪ ಈ ರೀಲ್ಸ್ ಕಡೆಯಲ್ಲಿ ಸ್ವಲ್ಪ ಈಗ ಬ್ಯುಸಿ ಆಗ್ತಿದ್ದೀನಿ ಗೈಸ್. ಸೊ ಅದಕ್ಕೆ ಸ್ವಲ್ಪ ವ್ಲಾಗ್ ಕಡೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸೊ ಗೈಸ್ ಎಂಡ್ ಮಾಡೋಣ ವ್ಲಾಗನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.